ಅದು ನೀವ್ ಹೇಳ್ಬೇಕು. ವಾತಾವರಣ ಯಾವ ತರ ಇದೆ, ಎಷ್ಟು ಸೀಟ್ ಬರುತ್ತೆ, ಈ ಸೀಟಲ್ಲಿ ಎಷ್ಟು ವೋಟ್ ಬರುತ್ತೆ ಅಂತ ನನಗೆ ಅದನ್ನ ಅಂದಾಜು ಮಾಡಿ. ನಾನು ಪೊಲಿಟಿಕಲ್ ಅನಲಿಸ್ಟ್ ಅಲ್ಲ, ಸಂಸದೆ ಆಗ್ಬೋದು, ನಾನೇನು ಎಲೆಕ್ಷನ್ ಎಕ್ಸ್ಪರ್ಟ್ ಅಲ್ಲ. ಅದನ್ನ ನೀವುಗಳು ಹೇಳ್ಬೇಕು. ಯಾಕಂದ್ರೆ ದಿನ ಸರ್ವೇಸು, ಸಮೀಕ್ಷೆಗಳು, ಒಂದೊಂದು ಕಡೆ ಗ್ರೌಂಡ್ ರಿಪೋರ್ಟ್ಸ್ ಕೊಡ್ತಾ ಇರೋದು ನೀವು. ಕ್ಷೇತ್ರದ ಮತದಾರರು ನಿಮ್ಮ ಅಭಿಮಾನಿಗಳು ಬಂದು ಕೇಳಿದ್ರೆ ಕುಮಾರಸ್ವಾಮಿ ಮತ ಹಾಕಿ ಅಂತ ಹೇಳ್ತಾ ಇದ್ದೀರಾ ಅಂತ ನೋಡಿ. ಇವೆಲ್ಲವನ್ನು ನಾನು ಬಿಜೆಪಿ ಪಕ್ಷ, ನಾನು ನನ್ನ ಇಂಡಿಪೆಂಡೆಂಟ್ MP ಆಗಿ ನಾನು ಇದ್ದ ಒಂದು ಕ್ಷೇತ್ರದಲ್ಲಿ ನನ್ನ ಸೀಟ್ ಬಿಟ್ಟುಕೊಟ್ಟು ನಾನು ಯಾವಾಗ ಬಿಜೆಪಿ ಪರ ನಿಂತೋ ಅದೇ ನಾನು NDAಗೆ ಸಪೋರ್ಟ್ ಅನ್ನೋದು ಸ್ಪಷ್ಟ ನಿಲುವು ಅಂತ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಎಷ್ಟೇ ತಿರುಚಿ ಕೇಳಿದ್ರು ನನ್ನ ಆನ್ಸರ್ ಇಷ್ಟೇ. ಪ್ರೈಮ್ ಮಿನಿಸ್ಟರ್ ಬಂದ ಕಡೆ ನನ್ನ ಅವಶ್ಯಕತೆ ಏನಿದೆ ಹೇಳಿ? ಅದಕ್ಕಿಂತ ದೊಡ್ಡ ಲೀಡರ್ ಇಲ್ಲಿ ಯಾರು ಬೇಕು ನಿಮಗೆ? ನನ್ಗೆ ಅರ್ಥ ಆಗಿದೆ. ಎಲ್ಲಿಂದ ನೋಡಿ, ನಾನು ಮತ್ತೆ ಇದು ಲಾಸ್ಟ್ ಕ್ವಶನ್ ಈ ವಿಷಯದ ಬಗ್ಗೆ ಅಂದ್ರೆ ಮಾತ್ರ ನಾನು ಹೇಳ್ತೀನಿ. ನಿಮಗೂ ಅಷ್ಟೇ, ನೀವು ಪದೇ ಪದೇ ಒತ್ತಿ ಇವರು ಭೂಷಕ್ ಯಾರು ಗೊತ್ತಿಲ್ಲ, ಯಾವ ಚಾನೆಲ್ ಅಂತ ಗೊತ್ತಿಲ್ಲ. ಓಕೆ, ಯೂಟ್ಯೂಬ್ ಅದಕ್ಕೇನೆ ಈ ರೀತಿ ಕ್ವಶನ್ಸ್ ಕೇಳೋದು. ಓಕೆ, ಯಾವುದನ್ನು ನೀವು ಕಾಂಟ್ರವರ್ಸಿ ಮಾಡಬೇಕು ಅನ್ನೋದಾದ್ರೆ ಬೇರೆ ರೀತಿಯ ಪ್ರಶ್ನೆಗಳು ಕೇಳಬೇಕು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಇಲ್ಲಿ ಕೇಳೋದೇ ಒಂದು, ಅಲ್ಲಿ ಹೆಡ್ಲೈನ್ ಹಾಕೋದೇ ಬೇರೆ. ಇದನ್ನ ನಾವು ಸರ್ವೇ ಸಾಮಾನ್ಯವಾಗಿ ಪ್ರತಿದಿನ ಯೂಟ್ಯೂಬ್ ಅಲ್ಲಿ ನೋಡಿ ನೋಡಿ ನಾವೇ ಸುಸ್ತಾಗ್ತೀವಿ. ಯಾಕಪ್ಪ ಇಲ್ಲಿ ಹೇಳೋದೇ ಒಂದು ಆದ್ರೆ ಕೆಳಗೆ ಕ್ಯಾಪ್ಷನ್ ಬೇರೆ. ನೀವು ಅಟ್ರಾಕ್ಟ್ ಮಾಡೋಕೆ ಅಥವಾ ವ್ಯೂಸ್ ಜಾಸ್ತಿ ಮಾಡ್ಸೋಕೆ ನೀವು ಮಾಡೋ ಒಂದು ಕೆಲಸ ಇದು. ಈಗ ಕುಮಾರಸ್ವಾಮಿ ಅವರು ನನ್ನ ಮನೆಗೆ ಒಂದಷ್ಟು ವಾರಗಳ ಹಿಂದೆ ಬಂದ್ರು. ಹಳೆದನ್ನೆಲ್ಲ ಮರೆತು ನೀವು ನಮ್ ಸಹಕಾರಿ ಕೊಡಿ ಅಂದ್ರು. ಸರಿ ಅಂತ ನಾನು ಒಪ್ಕೊಂಡೆ. ಅದಾದ ಮೇಲೆ ನಾನು ಮಂಡ್ಯಕ್ಕೆ ಹೋಗಿ ನಾನು ನನ್ನ ಮನಸ್ಫೂರ್ತಿಯಾಗಿ ಈ ಸೀಟ್ನ ನಾನು ಬಿಟ್ಟುಕೊಡ್ತಾ ಇದ್ದೀನಿ. ನಾನು ಬಿಜೆಪಿ ಪಕ್ಷವನ್ನ ಮುಂದಿನ ದಿನಗಳಲ್ಲಿ ಸೇರ್ತೀನಿ ಅಂತ ಅದಾದ್ಮೇಲೆ ನಾನು ಹೇಳಿದ್ದು ಅದು ಸಹಕಾರವೇ ತಾನೆ. ನಾನೇ ಇಂಡಿಪೆಂಡೆಂಟ್ ಆಗಿ ನನ್ನ ಹಠಕ್ಕೆ ನಿಂತು ನನ್ನ ಪ್ರತಿಷ್ಠೆಗಾಗಿ ನಿಂತ್ರೆ ಆ ಕಡೆನೂ ಈ ಕಡೆನೂ ಹೆಚ್ಚು ಕಡಿಮೆ ಆಗುವಂತ ಅವಕಾಶ ಇದೆ ಅಂತ ನೀವು ಒಪ್ಕೊಳ್ತೀರೋ ಇಲ್ವೋ? ಅದನ್ನ ಮಾಡಿಲ್ಲ ಅಂದ್ರೆ ಅದು ಪ್ರಚಾರಕ್ಕಿಂತ 100 ಪಟ್ಟು ಜಾಸ್ತಿ ಅಂತ ನಿಮ್ಗೆ ಅರ್ಥ ಆಗಿಲ್ವಾ? ಇನ್ನು ಏನ್ ಈ ಪ್ರಶ್ನೆ ಕೇಳ್ತೀರಾ ನೀವು? ಸೋತ ಸೀಟನ್ನ ಯಾರು ಬಿಟ್ಕೊಡಲ್ಲ. ಎಲ್ಲೂ ಗೆದ್ದ ಸೀಟು ನನ್ಗೆ ಅಷ್ಟೊಂದು ಅಂಬರೀಶ್ ಅವರ ಒಂದು ಬೆಂಬಲಿಗರು ಸಪೋರ್ಟ್ ಇದ್ದಂತ ಒಂದು ಜಾಗವನ್ನ ನಾನು ಮನಸ್ಫೂರ್ತಿಯಾಗಿ ನಾನು ಬಿಟ್ಟು ಅದೇ ಪಾರ್ಟಿನ ನಾನು ಸೇರ್ಕೊಂಡಿದ್ದೀನಿ ಅಂದ್ರೆ ಅದು ನನಗೆ ಅದಕ್ಕಿಂತ ದೊಡ್ಡ ಸಹಕಾರ ಏನ್ ಕೊಡೋಕ್ಕಾಗುತ್ತೆ? ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಯಾರು?